ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ KCET ನೀಟ್ ವಿದ್ಯಾರ್ಥಿಗಳೇ. ಸೊ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಯಾಕೋ ಸರ್ವರ್ ಎರರ್ ಬರ್ತಾ ಇದೆ KE ಅಪ್ಲಿಕೇಶನ್ದಲ್ಲಿ. ಸೊ ಈ ಸಂಡೇ ಇದೆ ಅಲ್ವಾ, ಸ್ವಲ್ಪ ಇದು ಬ್ಯುಸಿ ಆಗಿರುತ್ತೆ. ಬಟ್ ಎನಿವೇ ಅವ್ರು ವರ್ಕಿಂಗ್ ಟೈಮ್ ಇರಲ್ಲ, ನಾಳೆ ನಿಮಗೆ ಹೊಸದಾಗಿ ಅಪ್ಡೇಟ್ ಮಾಡ್ತಾರೆ. ರಿಸಲ್ಟ್ ಬಗ್ಗೆ ಕೂಡ ಅಪ್ಡೇಟ್ ಆಗಿ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ ಒಂದೇನೆಂದರೆ, ನಮ್ಮ ಒಬ್ಬ ಸಬ್ಸ್ಕ್ರೈಬರು ಈ ರೀತಿ ಆಪ್ಷನ್ ಎಂಟ್ರಿ ಒಂದು PDF ಮಾಡಿ ಕಳಿಸಿದ್ದಾರೆ. ಸೊ ನೀವು ಕೂಡ ಈ ರೀತಿ ಮಾಡಬೇಕು. ಸೊ ಆಪ್ಷನ್ ಎಂಟ್ರಿ ಫಸ್ಟ್ RV ಕಾಲೇಜ್ ವಿತ್ ಕಾಲೇಜ್ ಕೋಡ್ ಮಿಸ್ಸಿಂಗ್ ಆಗಿದೆ. ಸೊ ಕಾಲೇಜ್ ಕೋಡ್ ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಫಸ್ಟ್ RV ಕಾಲೇಜ್ ಇಡ್ತೀರಾ, ಓಕೆ. ಎರಡನೇದು ರಾಮಯ್ಯ ಕೂಡ ಇಡ್ತೀರಾ, ಇಟ್ಸ್ ಗುಡ್. PS ಕೂಡ ಇವೆಲ್ಲ ಟಾಪ್ ಕಾಲೇಜಸ್ ಇದ್ದಾವೆ. ಆಮೇಲೆ ಅಗ್ರಿಕಲ್ಚರ್ ಬೆಂಗಳೂರು ಇಟ್ಟಿದ್ದೀರಾ, ಆಮೇಲೆ ಧಾರವಾಡ ಇಟ್ಟಿದ್ದೀರಾ. ಸೊ ಈ ರೀತಿ ಮಾಡ್ಕೊಳ್ಳಿ. ಎನಿ ಕಾಂಬಿನೇಷನ್ ಆಫ್ ಕೋರ್ಸಸ್ ನೀವು ಇಟ್ಕೋಬಹುದು. ಈ ರೀತಿ ಮಿನಿಮಮ್ ನೀವು 200 ಅಥವಾ ಎಷ್ಟು ನಿಮ್ಮ ಮ್ಯಾಕ್ಸಿಮಮ್ ನೋಡಿ. ನನ್ನ ಪ್ರಿಫರೆನ್ಸ್ ಪ್ರಕಾರ ನೀವು ಒಂದು 500 ಹಾಕಿದ್ರು ಒಳ್ಳೆಯದೇ. ಬಟ್ ಇವಾಗ ಸದ್ಯ ಮಟ್ಟಿಗೆ 200 ಕಾಲೇಜ್ ಫಸ್ಟ್ ನೀವು ರೆಡಿ ಮಾಡ್ಕೊಳ್ಳಿ, ಆಯಿತಾ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಗ್ಗೆ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಬರ್ತಾ ಇದೆ. ಇನ್ನೊಂದು ಕೆಲ ಕ್ಷಣಗಳಲ್ಲಿ ನಾನು ಕಮೆಂಟಲ್ಲಿ ಹಾಕಿರ್ತೇನೆ ನೋಡಿ, ಓಕೆ. ರಿಸಲ್ಟ್ ಬಗ್ಗೆ, KCET ರಿಸಲ್ಟ್ ಬಗ್ಗೆ, ಆಯಿತಾ. ಸರ್ KA ಫೀಸ್ ಎಷ್ಟು ಕಟ್ಟಿತ್ತೆ ಕಾಲೇಜ್ಗೆ ಅಂತ. ಸೊ ನೋಡಿ, KA ಫೀಸ್ ನಿಮಗೆ ಬರೀ ಏನು ಮಾಡ್ತಾರೆ, ಕೆಗೆ ಬರೀ 500 ಕೊಡ್ತಾರೆ. ಬಟ್ ಉಳಿದಂಥ ಅಮೌಂಟು ನಿಮ್ಮ ಕಾಲೇಜ್ಗೆ ರಿಫಂಡ್ ಆಗುತ್ತೆ. ಬಟ್ ಇನಿಷಿಯಲಿ ನೀವು ಫುಲ್ ಅಮೌಂಟ್ Kಗೆ ಕಟ್ಟಬೇಕು, ಓಕೆ. ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ಗೆಲ್ಲ ನೀವು ಕಾಲೇಜಿಗೆ ಕಟ್ಟಬೇಕಾಗತ್ತೆ. ಹಾಯ್, ಪ್ಲೀಸ್ ರಿಪ್ಲೈ ಫಸ್ಟ್. ಇದಕ್ಕೆ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ದೊಡ್ಡದು ಆಗಿದೆ ನಿಮ್ಮದು ಸೆಂಟೆನ್ಸ್. ಹಾಗಾಗಿ ಸರ್ ವಿಲ್ ಥರ್ಡ್ ಫೇಸ್ ಎಕ್ಸಾಮ್ ರಿಸಲ್ಟ್ ವಿಲ್ ಬಿ ಕನ್ಸಿಡರ್ ಫಾರ್ KCET ಅಂತ ಕೇಳಿದ್ದೀರಾ. ಸೊ ಡಿಪೆಂಡ್ಸು, ಈ ವರ್ಷ ಏನು ಮಾಡ್ತಾರೆ ನೋಡೋಣ. ಒಂದ್ಸತಿ ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಕೇಳಿ, ಆಯಿತಾ. ತ್ರಿಬಲ್ E ಚೆನ್ನಾಗಿದೆ, ಓಕೆ. ಕೋರ್ಸ್ ಚೆನ್ನಾಗಿದೆ. EC ಕೂಡ ಚೆನ್ನಾಗಿದೆ, ಓಕೆ. ವೆಲ್ಕಮ್. ಮತ್ತು ಸರ್ ಮೈ ಬೋರ್ಡ್ಸ್, ಇದು ನಾನು ರಿಪ್ಲೈ ಮಾಡಿದೆ ಕಮೆಂಟಲ್ಲಿ. ಲೋನ್ ನೋಡಿ ಏನು ಮಾಡಿ, ನೀವು ಬ್ಯಾಂಕಲ್ಲಿ ನೀವು ವಿಚಾರಿಸಬೇಕು, ಓಕೆ. ಇನ್ ಕೇಸ್ ನಿಮ್ಮ ಕಾಲೇಜಲ್ಲಿ ಕೂಡ ಈ ಫೆಸಿಲಿಟಿ ಇರುತ್ತೆ, ಅವರೇ ಬ್ಯಾಂಕಿಗೆ ಲಿಂಕ್ ಮಾಡಿರ್ತಾರೆ, ಆಯಿತಾ. ನೀವು ಕಾಲೇಜ್ ಕೊಡಿ, ಲೋನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬ್ಯಾಂಕ್ ಹೋದರೆ ಆರಾಮ್ಸೆ ಕೊಟ್ಬಿಡ್ತಾರೆ, ಆಯಿತಾ. ಸರ್ ಇಂಜಿನಿಯರಿಂಗ್ ಕಾಲೇಜ್ಗೆ ಲಿಸ್ಟ್ ಮಾಡಿಕೊಡಿ, ಓಕೆ. ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬೋರ್ಡ್ ರಿಸಲ್ಟ್ ಅಪ್ಲೈ ಮಾಡಬೇಕಾ ಸರ್ ಅಂತ ಮೊನ್ನೆ ಕೊಟ್ಟಿದ್ರಲ್ವಾ. ಸೊ ನೀವು ಮಾಡಿಲ್ವಾ? ಇದು ಫ್ರೆಷರ್ಸ್ಗಲ್ಲ, ಓಕೆ. ಇದು ಕೂಡ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇವಾಗ ರೀಸೆಂಟ್ಲಿ ಜಾಸ್ತಿ ಒಂದು ಸ್ಕೋಪ್ ಇದೆ, ಆಯಿತಾ. ಡಿಮಾಂಡಲ್ಲಿದೆ. ಸೊ KCET BSc ರ್ಯಾಂಕ್ ಎಷ್ಟು ಇರಬೇಕು, ಎಷ್ಟು ಬೇಕಾದಿರಲಿ ನಿಮ್ಮ ಕಾಲೇಜ್ ಸಿಗುತ್ತೆ. ಅಷ್ಟು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು, ಓಕೆ. ಸರ್ ರ್ಯಾಂಕಿಂಗ್ 60,000 ಬಂದರೆ ಕಾಲೇಜ್ ಸಿಗುತ್ತೆ, ಯಾವ ಕಾಲೇಜು ಅಂತ ಕಮೆಂಟ್ ತಿಳಿಸಿ. ವೆಲ್ಕಮ್. ನೆಕ್ಸ್ಟು ಸರ್ BSc ನರ್ಸಿಂಗ್ ಕಾಲೇಜ್ಗೆ ನಾನು ರಿಪ್ಲೈ ಮಾಡಿದ್ದೀನಲ್ವಾ. ನೆಕ್ಸ್ಟು ವಾಟ್ಸಪ್ ಗ್ರೂಪ್ ಶೇರ್ ಮಾಡಿ ಬ್ರೋ ಅಂತ ಹಾಕಿದ್ದೀರಾ. ನಾನು ಕಮೆಂಟಲ್ಲಿ ಹಾಕಿರ್ತೇನೆ ನೋಡಿ, ಜಾಯ್ನ್ ಆಗಿ. ಸರ್ ಆಪ್ಷನ್ ಎಂಟ್ರಿ ರಿಸಲ್ಟ್ ಬಂದ ಮೇಲೆ ಏನು ಮಾಡೋದು, ನೋ ಐಡಿಯಾ ಅಂತ ಹಾಕಿದ್ದೀರಾ, ಓಕೆ. ನಾನು ಅದೇ ನಿಮಗೆ ಫಸ್ಟ್ ಏನು ಮಾಡಬೇಕು ಗೊತ್ತಾ, ಆಪ್ಷನ್ ಎಂಟ್ರಿ ಬಂದಾಗ ಮೊದಲನೇದಾಗಿ ನೀವು ಕಾಲೇಜಸ್ ಲಿಸ್ಟನ್ನು ನೀವು ಈಗ ಸದ್ಯ ಮನೇಲಿ ಇರ್ತೀರ, ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ ತಕ್ಷಣವೇ ನೀವು ಫಸ್ಟ್ ಲಾಗಿನ್ ಆಗ್ತೀರಾ, ಹೌದಾ. ಆಪ್ಷನ್ ಎಂಟ್ರಿ ಬಂದಮೇಲೆ ಸೊ ಫಸ್ಟ್ ನೀವು ಏನು ಮಾಡ್ತೀರಿ, 3 ಬಾಕ್ಸ್ ಇರುತ್ತೆ, 3 ಕಾಲಮ್ ಇರುತ್ತೆ, ಓಕೆ. ಸೊ ಏನು ಮಾಡಬೇಕಪ್ಪ ಅಂದರೆ, ಎಲ್ಲ ಕಾಲೇಜಸ್ ಹಾಕಿರ್ತಾರೆ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಫಾರ್ಮಸಿ ಎಲ್ಲ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ಪ್ರಿಫರೆನ್ಸ್ ಬೇಕು. ಸೊ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ, ಇದ್ರ ಬಗ್ಗೆ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡ್ತೀನಿ. ಎರಡು ವಿಡಿಯೋ ಇದ್ದಾವೆ, ಯಾಕಂದ್ರೆ ಲಾಂಗ್ ವಿಡಿಯೋ ಇದೆ. ಸೊ ಅದು ವಾಚ್ ಮಾಡಿ ಎಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೆಂಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಓಕೆ. ಹೆಂಗೆ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಲೇಜಸ್ ಬರುತ್ತೆ, ಹೆಂಗೆ ಪ್ರಿಂಟ್ ಅಂತ ತಗೋಬೇಕು, ಮತ್ತು ಹೆಂಗೆ ನೀವು ಪೇಮೆಂಟ್ ಮಾಡಬೇಕು, ಎಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅದು ಕಮೆಂಟಲ್ಲಿ ಹಾಕಿರ್ತೇನೆ, ಆಯಿತಾ. ಸೊ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ವಿದ್ಯಾರ್ಥಿಗಳೇ ತಪ್ಪದೇ ಕಮೆಂಟಲ್ಲಿ ಹಾಕಿ, ನಾನು ನಿಮಗೆ ಎಲ್ಲ ಕೂಡ ಕ್ವಶನ್ ರಿಪ್ಲೈ ಮಾಡಲಿಕ್ಕೆ ನಾನು ಸಿದ್ಧವಿದ್ದೇನೆ, ಓಕೆ. ಸೊ ಇಫ್ ಯು ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ಓಕೆ. ಸೊ ಪ್ಲೀಸ್ ಎಲ್ಲ ಕೂಡ ಒಂದು ಲೈಕ್ ಇರಲಿ. ಇನ್ನೊಂದು ರಿಸಲ್ಟ್ ಬಗ್ಗೆ KCET ನಾನು ಸಪ್ರೇಟ್ ವಿಡಿಯೋ ಬರ್ತಾ ಇದೆ, ಓಕೆ. ಸೊ ಅದಕ್ಕೆ ನಿಮ್ಗೆ ಏನೇ ಸಂದೇಹಗಳಿದ್ದರೆ, ಇನ್ನಿತರ ನೀಡಿದವರು ಕೂಡ ಹೆಂಗೆ ಕೌನ್ಸಿಲಿಂಗ್ ಮಾಡಬೇಕು, ಅದು ಕೂಡ ಸೇಮ್. ನೀಟ್ ಮತ್ತು KCET ಕೂಡ ಸೇಮ್ ಆಗುತ್ತೆ, ಓಕೆ. ಸೊ KCET ಕೂಡ. ಸೊ ಅದಕ್ಕೆ ನಿಮ್ಗೆ ಏನೇ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ, ಓಕೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.